ಆಡಳಿತ ಪಕ್ಷ ಶಾಸಕರೇ ಮೊನ್ನೆ KDP ಸಭೆಯಲ್ಲಿ ಪ್ರಸ್ತಾಪ ಮಾಡೋದು ಏನಂತ, ಶಿಕ್ಷಣ ಇಲಾಖೆಯಲ್ಲಿ ಪ್ರಗತಿ ಕುಳಿತವಾಗದೆ, ಆರೋಗ್ಯ ಇಲಾಖೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ನಾ ಹೇಳಿದ ಮೇಲೆ ನೀವು ಮಾಡ್ತೀರಿ ಅಂತ ಹೇಳಿದ್ದಾರೆ. ಇದು ತಾನೆ ಪೇಪರ್ ನೆನೆ ಬಂದಿದೆಯಲ್ಲ, ನೀವು ಹೋಗಿದ್ರಲ್ಲ ಬಂದಿಲ್ಲ. ಅದರ ಅರ್ಥ ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನೋ ಒಂದು ಏಕೈಕ ಇದರಲ್ಲಿ ಶಾಸಕರೇ ಒಪ್ಕೊಂಡಿದ್ದಾರೆ. ಆದ್ದರಿಂದ ನಾನು ಶಾಸಕರನ್ನ ಒಂದು ಕಡೆ ಹೇಳ್ತಾರೆ ಭ್ರಷ್ಟಾಚಾರ ರಹಿತವಾಗಿ ನಾನು ಆಡಳಿತ ಮಾಡ್ತೀನಿ, ಅಧಿಕಾರಿಗಳು ಹೇಳ್ತೀನಿ ಅಂತ. ಅವ್ರಿಗಾಗಲೇ ಒಪ್ಕೊಂಡಿದ್ದಾರೆ ಭ್ರಷ್ಟಾಚಾರ ತಾಂಡವಾಡ್ತಾ ಅಂತ ಅವರು ಒಪ್ಕೊಂಡ್ರು. ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದು ಪತ್ರಿಕೆ ನೀವು ತಂದೆ ಮೊನ್ನೆ ನಾವು ವರದಿ ಮಾಡ್ಬೋದು, ವರದಿ ಆಗಿದೆಯಲ್ಲ ಅದೇ ಅವ್ರು ಹೇಳೋದು ಮತ್ತು ನಾ ಹೇಳೋದು ಮಾತಲ್ಲ. ಆದ್ದರಿಂದ ಕೂಡಲೇ ಭ್ರಷ್ಟಾಚಾರದ ನಿರ್ಮೂಲನೆ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡಿ. ನಾನು ಶಾಸಕರಾಗಿ ಹೇಳ್ತಿದ್ದೆ, ಯಾವುದು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಹೇಳ್ತಿದ್ದೆ ಬಹಿರಂಗವಾಗಿ. ಆಗ ಗೋಪಾಲ ಸ್ವಾಮಿ ಅವರು ತಾಲೂಕು ಪಂಚಾಯತ್ ಅಧ್ಯಕ್ಷ ಅವರು ಭಾಗವಹಿಸ್ತಾ ಇದ್ರು. ಏನು ಅಂತ ಹೇಳ್ತಿದ್ದೆ, ಬಂದಂಥ ಸಾರ್ವಜನಿಕರನ್ನ, ಬಂದಂಥ ರೈತರನ್ನ ಅಲ್ಲಿಸ್ಬೇಡಿ, ಅವರು ಜೋಬಲ್ಲಿ ಇಷ್ಟು ದುಡ್ಡು ಕೊಟ್ಬಿಟ್ಟು ಕೈ ಮುಗಿದು ಕೆಲಸ ಮಾಡಿಕೊಡಿ ಅಂತ ಹೇಳ್ತಾರೆ. ಮಾಡಿಕೊಡಿ, ಅದು ಲಂಚ ಅಲ್ಲ, ಅದು ಭ್ರಷ್ಟಾಚಾರ ಅಲ್ಲ, ಅದು ನಮ್ಮ ಜಮೀನಿಗೆ ಕೆಲಸ ಮಾಡೋಕ್ಕೆ ಬಂದಂಥ ಅವರಿಗೆ ಕೂಲಿ ಕೊಟ್ಟು ಕಳಿಸ್ತೀವಲ್ಲ, ಆ ದೃಷ್ಟಿಯಲ್ಲಿ ಪಾಪ ಅವ್ರು ಕರ್ತೀವಿ ಮಾಡಿಕೊಟ್ಟಿರೋಂಥ ನಿಮ್ಮ ಕೈ ಮುಗಿದು ಕೊಡ್ತಾರೆ, ಮಾಡಿಕೊಡಿ ಅಂತ ಹೇಳಿ.